ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಎಲ್ಲಿವರೆಗೆ ಹೋರಾಟ? ಜಮಖಂಡಿ ಬ್ರೇಕಿಂಗ್ ನ್ಯೂಸ್. ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಹಾಳಾದ ರಸ್ತೆಗಳನ್ನು ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿದ ಕೊಣ್ಣೂರಿನ ಹಿರಿಯರು ಹಾಗೂ ಮುಖಂಡರುಗಳು ಬಾಗಲಕೋಟೆ ಆಡಳಿತ ಭವನ ಮುಂದೆ ಉಪವಾಸ ಸತ್ಯಾಗ್ರಹವನ್ನು 2ನೇ ದಿನಕ್ಕೆ ಮುಂದುವರೆದಿದ್ದು, ತಮ್ಮ ರಸ್ತೆಯ ಬಗ್ಗೆ ಯಾರ ಹತ್ತಿರ ಹೇಳಿದರೂ ಬಗೆಹರಿಯದ ಸಮಸ್ಯೆಯಾಗಿದೆ. ನಮ್ಮ ಜಮಖಂಡಿ ತಾಲೂಕಿನ ಶಾಸಕರಾದ ಜಗದೀಶ್ ಗುಡುಗುಂಟಿಯವರು ಕೆಲಸವನ್ನು ಏನೂ ಮಾಡಿರುವುದಿಲ್ಲ. ರಸ್ತೆಯು ಏನಾಗಿದೆ ಅಂತ ನೋಡೋರು ಯಾರೂ ಇಲ್ಲದಂತಾಗಿದೆ. ಗ್ರಾಮಸ್ಥರ ಬೇಡಿಕೆಯು ಏನೆಂದರೆ, ರಸ್ತೆಯು ತುಂಬಾ ಹದಗೆಟ್ಟಿದ್ದು, ಅಲ್ಲಿ 2 ಸ್ಕೂಲುಗಳಿದ್ದು, ಮಳೆಗಾಲದಲ್ಲಿ ಮಕ್ಕಳಿಗೆ ತುಂಬಾ ಅವರಿಗೆ ತೊಂದರೆಯಾಗಿದ್ದು, ಸದರಿ ರಸ್ತೆಯನ್ನು ಡಾಂಬರೀಕರಣ ಮಾಡುವಂತೆ ಕೊಣ್ಣೂರು ಗ್ರಾಮಸ್ಥರಿಂದ ಒತ್ತಾಯಿಸುತ್ತಿದ್ದಾರೆ. ಶಾಸಕರ ನಡೆಯು ಕೊಣ್ಣೂರ ಕಡೆಗೆ ಆಗಬೇಕು ಅಂತ ಗ್ರಾಮಸ್ಥರು ಒತ್ತಾಯ. ಆಗಸ್ಟ್ 15ರ ನಂತರ ಶಾಸಕರ ಮನೆಯ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತೇವೆ ಎಂದು ತಿಳಿಸಿದ ಗದಿಗೇಪ ಧಾರವಾಡ ಅವರು ತಿಳಿಸಿದರು. ಗ್ರಾಮದ ಹಿರಿಯರು ಸಿದ್ದಪ್ಪ ಎಣ್ಣೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗದಿಗೇಪ ಧಾರವಾಡ, ಗ್ರಾಮ ಪಂಚಾಯತ್ ಸದಸ್ಯರು ಕೆಂಚಪ್ಪ ಎಣ್ಣೆ, ದರಿಯಪ್ಪ ಎಣ್ಣೆ, ಮಲ್ಲಪ್ಪ ಕನಗಾರ್, ಬಾಬು ಹಕ್ಕಿ, ಸುಬ್ಬರಾವ್ ಕೊಂತಿಕಲ್, ಯಲ್ಲಪ್ಪ ಬರಗಿ, ಸಿದ್ದಪ್ಪ ಗಿಡಗಾಂವಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೂ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಬಾಗಲಕೋಟೆ ಜಿಲ್ಲಾ ಆಡಳಿತ ಭವನಗಳನ್ನು ಧರಣಿ ಸತ್ಯಾಗ್ರಹ 2ನೇ ದಿನಕ್ಕೆ ಮುಂದುವರೆದಿದೆ. ಲೋಕಸಭಾ ಸದಸ್ಯರಾದ ಪಿಸಿ ಗದ್ದಿಗೌಡರವರು ಕೂಡ ನಮ್ಮ ಗ್ರಾಮದ ಕಡೆಗೆ ಬಂದು ರಸ್ತೆಯನ್ನು ನೋಡಿಕೊಂಡು ಹೋಗಬೇಕು ಅಂತ ಕೊಣ್ಣೂರು ಗ್ರಾಮದ ಹಿರಿಯರ ಒತ್ತಾಯ. ತಮ್ಮ ಅನುದಾನದಲ್ಲಿ ಒಂದಾದರೂ ರಸ್ತೆಯನ್ನು ಹಾಕಿಕೊಡಿ ಅಂತ ಗ್ರಾಮಸ್ಥರು ಪಿಸಿ ಗದ್ದಿಗೌಡರಿಗೆ ವಿನಂತಿ. ಇವತ್ತು ನೀರಾವರಿ ಪ್ರದೇಶ ಐತಿ. ಆ 7,500 ಒಳಗೆ ಒಂದು 3,000 ಎಕರೆ ಇವತ್ತು ಗುಡ್ಡದ ಸಾಲ ಏನು ರೋಡ್ ಐತಿ. ಆ ರೋಡ್ ಭಾಗದಾಗನ ಇವತ್ತು ಎಲ್ಲ ಕಬ್ಬು ಬೆಳೆಗಾರರು ಎಲ್ಲ ಥರ ಬೆಳೆ ಬೆಳಿತಾರೆ ಇವತ್ತು ನೀರಾವರಿ ಪ್ರದೇಶದೊಳಗೆ. ಆದ್ರೆ ಅಂಥ ಸಾವಿರಾರು ಎಕರೆ ಟನ್ ಕಬ್ಬು ಬೆಳೆಯುವಂಥ ಪ್ರದೇಶದೊಳಗೆ ಒಂದು ಸುಸಜ್ಜಿತವಾದ ಡಾಂಬರೀಕರಣ ರೋಡ್ ಇಲ್ಲರಿ ಸರ್. ಆ ಡಾಂಬರೀಕರಣ ಮಾಡಿ ಕೊಡತ್ತೇಳಿ ಒತ್ತಾಳಿ ಮಾಡಿದ್ರು ಕೂಡ ಬರೀ ಅಧಿಕಾರಿಗಳು MLA ಅವರು ಅನುದಾನ ಬರ್ತಾ ಇಲ್ಲ ಅಂತೇಳಿ ಬರೀ ನೆಪ ಹೇಳಕತ್ತಾರು. ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರಕ್ಕೆ ಬಟ್ ಮಾಡಿ ತೋರಿಸುವಂಥ ಪರಿಸ್ಥಿತಿಯನ್ನು ಇದನ್ನು ನಿರ್ಮಾಣ ಮಾಡಾಕ್ತಾರೆ ಸರ್. ಅದಕ್ಕೆ ನಾವು MLA ಅವರಿಗೆ ಹಾಗೂ ಲೋಕಸಭಾ ಸದಸ್ಯರಿಗೆ ನಾವು ಒತ್ತಾಯ ಮಾಡೋದಿಷ್ಟ, ತಕ್ಷಣ ಕೊಣ್ಣೂರು ಗ್ರಾಮದಿಂದ ಗುಡ್ಡದ ಸಾಲ ತೋಟದ ವಸ್ತಿಯವರಿಗೆ ಡಾಂಬರೀಕರಣ ಸುಸಜ್ಜಿತವಾಗಿ ಡಾಂಬರೀಕರಣ ಮಾಡಿಕೊಡ್ಬೇಕು. ಲೋಕಸಭಾ ಸದಸ್ಯರಿಗೆ ಹೇಳೋದಿಷ್ಟ, PMGSY ಒಳಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗೆ ಗುಡ್ಡದ ಸಾಲ ರಸ್ತೆ ಇಟ್ಕೊಂಡು ತಕ್ಷಣ ಕಾರ್ಯ ಪ್ರಾರಂಭ ಮಾಡಬೇಕು. ಇನ್ನು ಕೊಣ್ಣೂರು ಗ್ರಾಮದ ಘಟಪ್ರಭಾ ಎಡದಂಡೆ ಕಾಲುವೆ ಮೇಲೆ ಇರತಕ್ಕಂಥ ಗಣಿ ಹಂಚು ಕಾಲುವೆ ಮೇಲೆ ಯಡಿಬೀರೇಶ್ವರ ದೇವಸ್ಥಾನದಿಂದ ಗಣಿ ಬುದ್ನಿ ರೋಡ್ ಕೊಡುವವರೆಗೂ ಸುಮಾರು 6 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಮಾಡಿಕೊಡ್ಬೇಕು. ಯಾಕಂದರೆ ಅಲ್ಲಿ 2 ಸರ್ಕಾರಿ ಪ್ರಾಥಮಿಕ ಶಾಲೆಗಳದಾವು, ಸಾವಿರಾರು ಎಕರೆ ಕಬ್ಬು ಬೆಳೆಗಾರದಾರ. ಇವೆಷ್ಟು ರೋಡ್ ಇರಲ್ದ ಇದ್ರೆ ಇನ್ನು ಕಬ್ಬಿನ ಸೀಸನ್ ಚಾಲೂ ಆತಂದ್ರೆ ನಾವು ಬೆಳೆ ಹೆಂಗೆ ಸಾಗಿಸೋಣ, ಸಾವಿರಾರು ಟನ್ ಕಬ್ಬು ಹೆಂಗೆ ಸಾಗಿಸೋಣ ಪ್ರತಿದಿನ. ಅದಕ್ಕೆ ಇವತ್ತು ಒಂದು ರೋಡ್ ನೀವು 5 ನಿಮಿಷ ಆದ ಹೋಗ್ರೆ ಅಲ್ಲಿ MLA ಅವರು ಹಾಗೂ MP ಅವರು ಸಂಬಂಧಪಟ್ಟ ಜಂಬಕಂಡಿ MLA ಆದಂಥ ಜಗದೀಶ್ ಗುಡುಗುಂಟಿ ಅವರು ಇವತ್ತು ನೀವು ಫಾರ್ಚುನರ್ ಕಾರ್ಗಡದಾಗ ಬರ್ತಿರಲ್ಲ, ಒಂದು ಸ್ವಲ್ಪ ಫಾರ್ಚುನರ್ ಇವತ್ತು ನಮ್ಮ ಗುಡ್ಡ ಸಾಲ್ ರೋಡ್ಗೆ ಇವತ್ತು ಜೇಲ್ ಬಿಸಿ ಕಿನಾಲ್ ಮೇಲೆ ಇವತ್ತು ಬಿಡ್ರಿ ಒಂದು ಸ್ವಲ್ಪ 5 ನಿಮಿಷ. ಎಷ್ಟು ನಿಮಿಷಕ್ಕೆ ಹೋಗಿ ಮುಟ್ತೈತಿ ಅನ್ನೋದು ನಿಮ್ಗೆ 10 ರಿಂದ 15 ನಿಮಿಷ ಟೈಮ್ ನಾವು ತಗ್ಗ ತೆವ್ರ ಬಿದ್ಕೋತ ತಿಳ್ಕೊತ ಹೋಗ್ಬೇಕು. ನಿಮ್ಮ ಕಾರ್ ಗಾಡಿ ಜೇರ್ ಕಡ್ತಾ 1 ನಿಮಿಷದ 1 ಕಿಲೋಮೀಟರ್ ದಾಟಿತಂದ್ರೆ ನಾವು ಹೋರಾಟ ನಾಳೆ ಬಿಟ್ಟು ಬಿಡ್ತಾನೆ. MLA ಅವ್ರಿಗೆ ಇದನ್ನ ಹೇಳ್ತೀವಿ, MP ಅವ್ರಿಗೆ ಇದನ್ನ ಹೇಳ್ತೀವಿ, ಗದ್ದಿಗೌಡರಿಗೆ ನೀವು 5 ನಾವು ಏನು ಹೇಳಕತ್ತೀವ್ರಿಪ್ಪ ಅಂದ್ರೆ, ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರು ಬಿರುದಿದು ನಾಡೋಜ ಜಗದೀಶ್ ಗುಡುಗುಂಟಿ ಅವರಿಗೆ ನಾವೊಂದು ವಿನಂತಿ ಮಾಡ್ಕೋತೀವಿ. ಇನ್ನು ಸನ್ಮಾನ್ಯ PC ಗದ್ದಿಗೌಡರವ್ರು 5ನೇ ಬಾರಿ ಲೋಕಸಭಾ ಸದಸ್ಯರಾದಂಥ PC ಗದ್ದಿಗೌಡರವ್ರ ಇತಿಹಾಸದಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥವ್ರು ನೀವು. ನಿಮ್ಮ ಇಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ಇಡೀ ಜಮಖಂಡಿ ತಾಲೂಕು ಮತ್ತು ಬಾಗಲಕೋಟೆ ಇಡೀ ರಾಜ್ಯಾದ್ಯಂತ ನಿಮ್ಮದು ವರ್ಚಸ್ಸು ಐತಿ. ನಾವು ನಿಮಗೆ ವಿನಂತಿ ಮಾಡ್ಕೋತೀವಿ, ಸಿಂಪಲ್ ವಿನಂತಿ ಏನಪ್ಪ ಅಂದ್ರೆ, ನಾವು ಹೋರಾಟದಲ್ಲಿ ಕೂತೀವ, ನೀವು ಅಲ್ಲೇ ಫಂಕ್ಷನ್ ಮಾಡಿರಿ ಆದ್ರೆ ಫಂಕ್ಷನ್ ಮುಗಿದ ನಂತರ ಜಗದೀಶ್ ಗುಡುಗುಂಟಿ ಸಾಹೇಬರು ಜಂಬಕಂಡಿಯ MLA ಅವರು ಗುಡ್ಡದ ಸಾಲು ಮಾರ್ಗವಾಗಿ ನಾವು ಏನು ರೋಡ್ ಹೇಳ್ತೀವಿ ಅದೇ ರೋಡ್ ಗುಡ್ಡ ಜಂಬಕಂಡಿ ನೀವು ಜಂಬಕಂಡಿ ತೆರಳಬೇಕು. ಇನ್ನು ಗದ್ದಿಗೌಡ ಸಾಹೇಬರು ಬಾಗಲಕೋಟೆಗೆ ಬರೋರ್ದಾರು, ಅವರು ಬಾಗಲಕೋಟೆಗೂ ಹೋಗಾಕ ರೋಡ್ ಐತಿ. ಯಾಕಪ್ಪ ಅಂದ್ರೆ ಗಣಿ ರಸ್ತೆ ಒಳ ರಸ್ತೆ ಐತೇಳಿ ನಾವು ಅದೇ ರೋಡ್ಗೂ ಹೋರಾಟ ಮಾಡಕತ್ತೀವಿ. ಅದ ಏನು ವಾಲ್ಮೀಕಿ ದೇವಸ್ಥಾನ
ಗ್ರಾಮ ಪಂಚಾಯತಿ ಕಟ್ಟಡ ಎರಡೂ ನಡ್ಬರ್ಕ್ ಏನು ಹಾದು ಹೋಗತ್ತಿಲ್ಲ ರೋಡ. ನೀವು ಏನು ಬೈಪಾಸ್ ಬೆಳಗ್ಗೆ ರೋಡ್ ಕೂಡಬೇಡ್ರಿ, ಆ ಗಣಿ ಗಲಗಲಿ ರೋಡ್ ಕೂಡತಕ್ಕಂಥ ಒಳ ರಸ್ತೆ ಒಳಗೆ ಹಾದು ಹೋಗ್ರಿ. ನಿಮಗೆ ಏನಾದರೂ ಯೋಗ್ಯ ಅನಿಸ್ತ ಅಂದ್ರೆ ನೀವು ಅನುದಾನ ಕೊಡಬೇಡ್ರಿ, ರೋಡು ಮಾಡಬೇಡ್ರಿ. ನಿಮ್ಮ ವಿರುದ್ಧ ನಾವು ಸ್ಟೇಟ್ಮೆಂಟ್ ಕೊಡೋದು ಬಂದ್ ಮಾಡ್ತೀವಿ. ಅವತ್ತ ಹಾದು ಅಷ್ಟೇ ಹೋಗ್ರಿ. ನೀವು ನಿಮಗೆ ಅರು ಆಗಬೇಕಾ? ಯಾಕಂದ್ರೆ ನಾವು ದಿನನಿತ್ಯ 24 ತಾಸು ಅಲ್ಲೇ ಓಡಾಡ್ತೀವಲ್ಲ. ನೀವು 5 ವರ್ಷಕ್ಕರೆ ಒಮ್ಮೆ ರೀ ಆ ರೋಡ್ನಾಗ ಹಾದು ಹೋಗ್ರಿ. ಹಾದು ಹೋಗಿ ನಾವು ಓಟ್ ಹಾಕಿದಕ್ಕೆ ಸ್ವಾರ್ಥಕ್ಕೆ ಮಾಡಿ ಒಂದು ಪುಣ್ಯ ಕಟ್ಕೋರಿ ಅಂತೇಳಿ ವಿನಂತಿ ಮಾಡ್ಕೊತೀವಿ ನಾವು. ಇನ್ನೊಂದು ಏನು ಹೇಳುದಪ್ಪ ಅಂದ್ರೆ ಸರ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇವತ್ತು DK ಶಿವಕುಮಾರ್ ನೇತೃತ್ವದೊಳಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಡಳಿತ ಐತಿ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೂ ವಿನಂತಿ ಮಾಡ್ಕೊತೀವ್ರಿ ಸರ್. ಇವತ್ತು DK ಶಿವಕುಮಾರ್ ಸಾಹೇಬ್ರು ಒಳ್ಳೆ ಕೆಲಸ ಮಾಡಕತ್ತಾರೋ, ಅದೇ ಒಳ್ಳೆ ಗುಣ ಇಟ್ಕೊಂಡು ನಮಗೆ BJP MLA ಇರ್ತಕ್ಕಂಥದ್ದು ಪಕ್ಷಪಾತ ಮಾಡಬೇಡ್ರಿ. ಜಗದೀಶ್ ಗುಡಗುಂಟಿ ಅವ್ರಿಗೂ ಸಂಬಂಧಪಟ್ಟ ಇಲಾಖೆಗೆ ಎಲ್ಲ ಥರ ಅನುದಾನ, ಎಲ್ಲರಿಗೆ ಯಾವ ಕ್ಷೇತ್ರಕ್ಕೆ ಅನುದಾನ ಕೊಡ್ತೀರಿ, ತಾರತಮ್ಯ ಮಾಡೋದನ ನಮ್ಮ ಗುಡಗುಂಟಿ ಅವ್ರಿಗೂ ಅನುದಾನ ಕೊಡ್ರಿ. ಅವ್ರು ಮಾಡದೇ ಇದ್ರೆ ಅವ್ರು ಮುಂದೆ ಹಿಡಿದು ನಾವು ತಂದು ಮಾಡಿಸ್ಬೇಕು ನಾವು ತಯಾರಿದೀವಿ. ಹಂಗಂತೇಳಿ ಜಗದೀಶ್ ಗುಡಗುಂಟಿ ಸಾಹೇಬ್ರ ನಮ್ಮ ಮೇಲನ ಹಾಕಿಕೊಂಡಿರ್ಬೇಡ್ರಿ. ನೀವು ಮುಂದೆ ಹಿಡಿಯಕ್ಕೆ ಹೋಗ್ರಿ. MP ಅವ್ರು ಯಾರ್ದು ಮುಖ್ಯಮಂತ್ರಿಗಳದ ಅವ್ರಿಗೆ ಒತ್ತಡ ಅವ್ರು ವಿಧಾನಸೌಧ ಮುಂದೆ ಉಪವಾಸ ಒತ್ತು ಅನುದಾನ ತೊಗೊಂಬರ್ರಿ. ನಾವು ಇಲ್ಲಿ ಬಾಗಲಕೋಟೆ ಲೆವೆಲ್ದಾಗ ಎಷ್ಟು ಮಾಡ್ತೀವಿ. ಸಾಧ್ಯ ಆದ್ರೂ ನೀವು ಕರೀರಿ, ನಾವು ಬರ್ತೀವ. ನಿಮ್ಗೆ ನೀಗಲಿಲ್ಲ ಅಂದ್ರೆ ಜನಸಂಖ್ಯೆ ಎಷ್ಟು ಹೇಳ್ತೀರಿ ಹೇಳ್ರಿ. ಇವತ್ತು 1000 ಜನಸಂಖ್ಯೆ ಆದರೂ ಬೆಂಗಳೂರು ವಿಧಾನಸೌಧಕ್ಕೆ ನಾವು ಕರ್ಕೊಂಬರಕ್ಕೆ ತಯಾರಿದೀವಿ. ನಾವು ಅಲ್ಲಿ ಉಪವಾಸ ಸತ್ಯಾಗ್ರಹ ಕುಂಡಿರ್ತೀವಿ, ನೀವು ಕುಂಡ್ರಿ. ರಾಜ್ಯ ಸರ್ಕಾರ ಹೆಂಗೆ ಕೊಡೋದ್ರ ಅನುದಾನ ನಾವು ನೋಡಕ್ಕೆ ತಯಾರಿದೀವಿ. ಸುಮ್ಮನೆ ನೀವು ಅನುದಾನ ಬಂದಿಲ್ಲ ಅಂತೇಳಿ ಸಾಕ್ಷಾತ್ಕಾರ ಭವನ ಬಿಟ್ಟು ಹೊರಗೆ ಬರ್ವಾರಿ. ಅದಕ್ಕೆ ದಯಮಾಡಿ ಸಾಕ್ಷಾತ್ಕಾರ ಭವನ ಬಿಟ್ಟು ದೇಸಾಯಿ ಸರ್ಕಲ್ ಕಡೆ ಅಟ್ಟು ಬಂದು ಸ್ಟೇಟ್ಮೆಂಟ್ ಕೊಡೋದು ಕಲೀರಿ ಸಾಹೇಬ್ರ. ಇದೇ ನಮ್ಮದು ರಿಕ್ವೆಸ್ಟ್. ಅದಕ್ಕೆ ಏನು 16ನೇ ತಾರೀಕು ನೀವು ಕೊಣ್ಣೂರು ಗ್ರಾಮಕ್ಕೆ ಬರಾಕತ್ತೀರಿ, ಬರೋದು ಬರ್ತೀರಿ, ವಾಪಸ್ ಹೋಗೋ ಹೊತ್ನ್ಯಾಗ ಗುಡ್ಡದ ಸಾಲು ರೋಡ್ ಗುಟ್ಟನ ಊರು ಕಾಣ್ರಿ. ಅವಾಗ ನಿಮ್ಮ ಅನುಭವ ಆಗತ್ತಿ ಹೆಂಗೆ ತೆವ್ರ ಐತಿ. ಅದ ಫ್ಯಾಕ್ಟ್ರಿ ಕಬ್ಬನ ನಿಮಗೆ ಫ್ಯಾಕ್ಟ್ರಿ ಬರ್ತೈತಿ. ಅದನ್ನೂ ಅವರು ಇಟ್ಕೊಂಡು ಅದನ್ನೂ ತಲೆಯಾಗಿ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳಕ್ಕೆ ಮನವಿ ಮಾಡಿದ್ದೆ ಕರೆ. ಆದ್ರೆ ನಿಮಗೆ ನಾವು ಗೌರವಿಸ್ತೀವಿ. ಇಲ್ಲದೇ ಇದ್ರೆ ಮುಂದಿನ ದಿನಮಾನದೊಳಗೆ ನಿಮ್ಮ ಮನೆ ಮುಂದೂ ಇದೇ ರೀತಿ ಇದಕ್ಕಿಂತ ದೊಡ್ಡ ಪ್ರಮಾಣದಾಗ ಉಪವಾಸ ಸತ್ಯಾಗ್ರಹ ಕುಂಡ್ರಾಕೊಂಡು ಸಿದ್ಧತೆ ಇದೀವ. ಇದು ಬರೀ ಇದು ಸಾಂಕೇತಿಕ ಮಾಡಾಕತ್ತೀವಿ. ಇದೊಂದು 7-8 ದಿನ ಮಾಡ್ತೀವಿ ನಾವು. ಇದಕ್ಕೆ ಮಿಕ್ತ ಅಂದ್ರೆ 8ನೇ ದಿನಕ್ಕೆ 16ನೇ ತಾರೀಕು ಬಂದ್ ಆದ ನಂತರ 17ನೇ ತಾರೀಕು ನಿಮ್ಮ ಮನೆ ಮುಂದನ ನಮ್ಗೆ ಉಪವಾಸ ಸತ್ಯಾಗ್ರಹ ಇರ್ತೈತಿ ಅನ್ನೋದು ಎಚ್ಚರಿಕೆ ಇರಲ್ರಿ.